ಈಗ ಮಗುವಿನ ಕೂದಲಿನ ಬಗ್ಗೆ, ಆರೈಕೆ ಬಗ್ಗೆ ಹೇಗೆ ಇರ್ತದೆ ಅಂತ ಹೇಳೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ನಾವು ಹಂಚಿಕೊಳ್ಳೋಣ. ಸೊ ಈಗ ಮಗುವಿಗೆ ಹುಟ್ಟಿದ ಕೂಡಲೇ ಕೆಲವು ಮಕ್ಕಳಿಗೆ ತುಂಬ ಕೂದಲಿರ್ತದೆ, ಕೆಲವು ಮಕ್ಕಳಿಗೆ ಕಮ್ಮಿ ಇರ್ತದೆ. ಆದರೆ ಮಗುವಿನ ಕೂದಲಿಲ್ಲ ಅಂತ ಹೇಳ್ಕೊಂಡು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದರೆ 6 ತಿಂಗಳಲ್ಲಿ ಮಗುವಿಗೆ ಸಾಧಾರಣವಾಗಿ ಒಂದು ಹೇರ್ ಗ್ರೋತ್ ಸ್ಟಾರ್ಟ್ ಆಗ್ತದೆ. ಕೆಲವು ಮಕ್ಕಳಿಗೆ ಸಣ್ಣದಿರುವಾಗ ಇಲ್ಲದಿದ್ದರೂ 6 ತಿಂಗಳಲ್ಲಿ ಹೇರ್ ಗ್ರೋತ್ ಸ್ಟಾರ್ಟ್ ಆಗಿ ಒಳ್ಳೆ ಕೂದಲು ಬೆಳವಣಿಗೆ ಎಲ್ಲ ಆಗ್ತದೆ. ಸೊ ಕೆಲವು ಮಕ್ಕಳಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಳ್ಳೆ ಕೂದಲಿದ್ದ ಮಕ್ಕಳಿಗೆ 6 ತಿಂಗಳಾಗುವಾಗ ಒಮ್ಮೆ ಹೋಗಿ ಮತ್ತೆ ಬರ್ತದೆ. ಸೊ ಆದ್ದರಿಂದ ಆ ವಿಷಯದಲ್ಲಿ ಕೂಡ ಯಾರು ಬೇಜಾರು ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಕೂದಲು ಉದುರ್ತಾ ಉಂಟು ಅಂತ ಹೇಳ್ಕೊಂಡು ಬೇಜಾರು ಮಾಡೋ ಅವಶ್ಯಕತೆ ಇಲ್ಲ. ಸಾಧಾರಣವಾಗಿ ಎಲ್ಲ ಮಕ್ಕಳಿಗೂ 99% ಮಕ್ಕಳಿಗೆ ಈ ಕೂದಲು ಬೆಳವಣಿಗೆ ಸರಿಯಾಗಿ ಆಗ್ತದೆ. 1 ವರ್ಷ ಆಗುವಾಗ ಎಲ್ಲರಿಗೂ ಒಳ್ಳೆಯ ಕೂದಲು ಇರ್ತದೆ. 1% ಮಕ್ಕಳಿಗೆ ಕೆಲವೊಂದು ಕಾಯಿಲೆಗಳಿರ್ತವೆ. ಅಂಥ ಮಕ್ಕಳಿಗೆ ಮಾತ್ರ ಹೇರ್ ಗ್ರೋತ್ ಕಡಿಮೆ ಇರ್ತದೆ. ಅಥವಾ ಕೆಲವರಿಗೆ ಚರ್ಮ ಇದು ಜೆನೆಟಿಕಲಿ ಇರುವಂಥ ಕಾಯಿಲೆಗಳಿರ್ತವೆ. ಅಂಥ ಇದರಲ್ಲಿ ಮಾತ್ರ ಅಂದರೆ ನಾವು ಕೆಲವೊಂದು ಎನ್ಸೈಮ್ ಡೆಫಿಷಿಯನ್ಸಿ, ಬಯೋಟಿನ್ ಡೆಫಿಷಿಯನ್ಸಿ ಅಂತ ಹೇಳ್ತೇವೆ. ಅಥವಾ ಕೆಲವೊಂದು ಜೆನೆಟಿಕ್ ಡಿಸಾರ್ಡರ್ಗಳಲ್ಲಿ ಹೇರ್ ಗ್ರೋತ್ ಕಮ್ಮಿ ಇರ್ತದೆ. ಅಂಥವರಿಗೆ ಮಾತ್ರ ಕೂದಲು ಬರೋದಿಲ್ಲ ಬಿಟ್ಟರೆ ಕೆಲವರಿಗೆ ಎಲ್ಲರಿಗೂ ಕೂದಲು ಸಾಮಾನ್ಯವಾಗಿ ಬರ್ತದೆ. ಕೆಲವರಿಗೆ ಸ್ವಲ್ಪ ದಪ್ಪ ಕೂದಲಿರ್ಬೋದು, ಕೆಲವರಿಗೆ ಸ್ವಲ್ಪ ತೆಳು ಕೂದಲಿರ್ಬೋದು. ಆ ವಿಷಯದಲ್ಲಿ ಯಾರು ಬೇಜಾರು ಮಾಡಿಕೊಳ್ಬೇಕಾಗಿಲ್ಲ. ಸೊ ಎಲ್ಲರಿಗೂ ಸಾಧಾರಣವಾಗಿ ಕೂದಲಿನ ಬೆಳವಣಿಗೆ ಒಳ್ಳೆದಿರ್ತದೆ. ಮತ್ತು ಕೂದಲನ್ನು ಹುಟ್ಟಿದರೂ ಕೂಡಲೇ ಶೇವ್ ಮಾಡಿದರೆ ಜಾಸ್ತಿ ಬರ್ತದೆ ಅಂತ ಹೇಳುವಂಥದ್ದೊಂದು ನಂಬಿಕೆ ಕೆಲವು ಜನರಲ್ಲಿ ಇದೆ. ಅದು ಯಾಕಂತ ಹೇಳಿದರೆ ಹುಟ್ಟುವಾಗ ಎಷ್ಟು ಹೇರ್ ಫಾಲಿಕಲ್ಸ್ ಇರ್ತದೆ ಅದು ಗ್ರೋ ಆಗಿ ಹೋಗ್ತದೆ. ಗ್ರೋ ಆಗೋದ್ರಿಂದ ನಿಮಗೆ ಜಾಸ್ತಿ ಕಾಣಿಸ್ತದೆ ವಿನ ಶೇವಿಂಗ್ ಮಾಡೋದ್ರಿಂದ ಅದು ಜಾಸ್ತಿ ಆಗಿದೆ ಅನಿಸೋದಿಲ್ಲ. ಸೊ ಆದ್ದರಿಂದ ನೀವು ಶೇವಿಂಗ್ ಮಾಡಿದ್ರ ಕೂಡಲೇ ಎಕ್ಸ್ಟ್ರಾ ಕೂದಲು ಬರ್ತದೆ ಅಂತ ಹೇಳ್ಕೊಂಡಂತೂ ಅಪನಂಬಿಕೆ ನಮ್ಮ ಜನರಲ್ಲಿ ಇದೆ. ಅದು ನಾನು ಈ ಮುಖಾಂತರ ಹೇಳೋದೇನಂತ ಹೇಳಿದರೆ ಮಗುವಿನ ಬೆಳವಣಿಗೆ ಆದ ಹಾಗೆ ಕೂದಲು ಕೂಡ ಬೆಳವಣಿಗೆ ಆಗ್ತದೆ. ಹೇಗೆ ಕೆಲವರಿಗೆ ಹುಟ್ಟಿದಾಗ ಕೂದಲು ಇಲ್ಲದಿದ್ದರೂ ಕೂಡ 6 ತಿಂಗಳು 1 ವರ್ಷ ಆಗುವಾಗ ಒಳ್ಳೆ ಕೂದಲು ಬರ್ತದೆ. ಇದು ಸ್ವಾಭಾವಿಕವಾಗಿ ಆಗುವ ಪ್ರಕ್ರಿಯೆ ವಿನ ಅದು ಶೇವಿಂಗ್ ಮಾಡಿ ಅದು ಜಾಸ್ತಿ ಆಗುವ ಪ್ರಕ್ರಿಯೆ ಅಲ್ಲ.